ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ಬಗ್ಗೆ ಮಾತನಾಡೋದಕ್ಕೆ ಆಪ್ ಅಧ್ಯಕ್ಷರಾದಂಥ ಮುಖ್ಯಮಂತ್ರಿ ಚಂದ್ರ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಬಹುಶಃ ದೆಹಲಿ ಹೈಕೋರ್ಟ್ ವಿಚಾರ ನಿಮ್ಮ ಗಮನಕ್ಕೆ ಬಂದಿದೆ ಅಂತ ಭಾವಿಸ್ತೀನಿ. ಮೊದಲಿಗೆ ನಿಮ್ಮ ರಿಯಾಕ್ಷನ್ ಸರ್. ಏನಿಲ್ಲ, ಅದು ನೋಡಿದ ತಕ್ಷಣ ಅರ್ಥ ಆಗುತ್ತೆ. ಕೇಂದ್ರ ಸರ್ಕಾರ ಮತ್ತು ಮೋದಿ ಅವರು ಶಾರ್ ಅವರು ಸೇರ್ಕೊಂಡ್ರು ಆ ಸರ್ಕಾರವನ್ನು ಉರುಳಿಸಬೇಕು ಮತ್ತು ಆಮ್ ಆದ್ಮಿ ಪಾರ್ಟಿ ರಾಷ್ಟ್ರದಲ್ಲಿ ಬೆಳಿಬಾರ್ದು ಅನ್ನೋ ಒಂದೇ ದುರುದ್ದೇಶದಿಂದ ನಮ್ಮ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸಿ CBI ಇವ್ರನ್ನೆಲ್ಲ ಬಿಟ್ಟು ಸ್ವಾಯತ್ತ ಸಂಸ್ಥೆಗಳನ್ನೆಲ್ಲ ಗುಲಾಮರನ್ನಾಗಿ ಮಾಡ್ಕೊಂಡು ಅವ್ರನ್ನ ಚೂ ಬಿಟ್ಟು ಅವ್ರ ಜೈಲಿನೊಳಕ್ಕೆ ತಪ್ಪಿತಸ್ಥರು ಅಲ್ಲದೆ ಇದ್ರು ಕೂಡ ಹಾಕಿ ಎಷ್ಟು ಅವಮಾನ ಮತ್ತು ಮಾಡಿದ್ದಾರೆ ಮತ್ತು ಈ ಜನನ್ನ ಸರಿಯಾಗಿ ನೋಡ್ಕೋತಾರೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ಪರ್ಯಾಯ ವ್ಯವಸ್ಥೆಗೆ ಆಮ್ ಆದ್ಮಿ ಪಾರ್ಟಿ ಕೇಜ್ರಿವಾಲ್ ಅನ್ನೋದನ್ನ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಇವತ್ತಿನ ದಿವಸ ಒಂದು ಚೂರು ಸಾಕ್ಷಿ ಆಧಾರಗಳು ಏನೂ ಇಲ್ಲ ಅಂತ ಅಂದಾಗ ಬೇಕಾಬಿಟ್ಟಿ ಬೇಕು ಅಂತಾನೆ ಹಾಕಿ ಜೈಲಿಗೂ ಕಳಿಸಿ ಬಲವಂತವಾಗಿ ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಸಿಸೋಡಿಯಾ ನಿರ್ಸಿರ್ತಕ್ಕಂಥದ್ದು ದುರಂತ. ಇಂತ ಆಕ್ಚುಲಿ ಭ್ರಷ್ಟ ಸರ್ಕಾರ ಅಂತಂದ್ರೆ ಬಿಜೆಪಿ ಸರ್ಕಾರ, ಮೋದಿ ಅವರ ಸರ್ಕಾರ, ಆಮೇಲೆ ಬಂಡತನದ ಸರ್ಕಾರ ಮತ್ತು ಅಸ್ತಿತ್ವಕ್ಕೋಸ್ಕರ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ತಾರೆ ಈ ಬಿಜೆಪಿಯವರು. ಹಾಗಾಗಿ ರಾಷ್ಟ್ರದಲ್ಲಿ ಮತ್ತು ರಾಜ್ಯದಲ್ಲೂ ಕೂಡ ಪರ್ಯಾಯ ವ್ಯವಸ್ಥೆ ಅನಿವಾರ್ಯವಾಗಿದೆ. ಎಲ್ಲರೂ ಸೇರ್ಪಟ್ಟು ಕೇಜ್ರಿವಾಲ್ ರ ಮುಖಂಡತ್ವದಲ್ಲಿ ನಾಳೆ ದಿವಸ ಒಂದು ಪರ್ಯಾಯ ಸರ್ಕಾರ ರಚನೆ ಮಾಡಕ್ಕೆ ನಾವೆಲ್ಲ ಹೋರಾಟ ಮಾಡ್ಬೇಕಾಗತ್ತೆ, ಕ್ರಾಂತಿ ಮಾಡ್ಬೇಕಾಗತ್ತೆ ಅಂತ ಹೇಳ್ತೀವಿ. ಆಮೇಲೆ ವಿರೋಧ ಪಕ್ಷದ ಮಾಡ್ತಾ ಇದ್ದಂತ ಆರೋಪಗಳಿಗೆ ಏನು ಉತ್ತರ ಕೊಡ್ತೀರಿ ಸರ್ ಈ ಮೂಲಕ ನೀವು? ವಿರೋಧ ಪಕ್ಷಗಳು ಈಗ ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆರೋಪಗಳು ಕೇಳಿ ಬಂದಿತ್ತು. ಅದೇ ಈಗ ಏನಾಗಿತ್ತು ಅಂದ್ರೆ ಯಾರಿಗೂ ಕೂಡ ಈ ಕೋರ್ಟು ಮತ್ತು ಇದಕ್ಕೆಲ್ಲ ಹೋದಾಗ ಒಂದು ಸಣ್ಣ FIR ಆಗ್ತಿದ್ದಂಗೆನೆ ಅದನ್ನು ದೊಡ್ಡ ಭೂತಾಕಾರದಲ್ಲಿ ಆಪಾದನೆಯನ್ನು ಮಾಡಿ ಟೀಕೆ ಮಾಡ್ತಿದ್ದವರಿಗೆಲ್ಲ ಸರಿಯಾದ ಉತ್ತರ ಸಿಕ್ಕಿದೆ. ಅಂದ್ರೆ ಪ್ರತ್ಯಕ್ಷಿಸಿ ನೋಡ್ಬೇಕು, ಯಾವುದೇ ವಿಚಾರ ಕಂಡಿದ್ದಾಗ್ಲಿ ಕೇಳಿದ್ದಾಗ್ಲಿ ಸತ್ಯ ಆಗೋದಿಲ್ಲ. ಕೋರ್ಟ್ ನಾವು ನಂಬಿದ್ದು ಆ ನಂಬಿಕೆ ನಿಧಾನ ಆಯ್ತು, ಹಿಂಸೆ ಆಯ್ತು, ಕಷ್ಟ ಅನುಭವಿಸಿದ್ದೀವಿ. ಆದ್ರೆ ಎಲ್ಲೋ ಒಂದ್ ಕಡೆ ಸತ್ಯಕ್ಕೆ ಜಯ ಅನ್ನೋದನ್ನ ತೋರ್ಸಾಗಿದೆ. ಯಾರ್ಯಾರು ವಿರೋಧ ಮಾಡ್ತಿದ್ರು ಅವರೆಲ್ಲ ಆತ್ಮಸಾಕ್ಷಿಗೆ ನೋಡ್ಕೊಳ್ಳಿ, ಯೋಚನೆ ಮಾಡಿ, ನೀವೇ ಚಿಂತನೆ ಮಾಡಿ, ಸಾಧ್ಯವಾದ್ರೆ ಕ್ಷಮೆ ಕೇಳ್ತಕ್ಕಂಥದ್ದು ನಿಮ್ದೆಲ್ಲ ಕರ್ತವ್ಯ ಆಗ್ತದೆ ನೋಡಿ ಅಂತ ಹೇಳ್ತಾ ಒಬ್ಬ ಮನುಷ್ಯನಿಗೆ 10 ವರ್ಷಗಳ ಕಾಲ ನಿರರ್ಗಳವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ ವ್ಯಕ್ತಿಗೆ ಇಂಥ ಹಿಂಸೆ ಕೊಡ್ತಕ್ಕಂಥ ಸರ್ಕಾರದ ವಿರುದ್ಧವಾಗಿ ನಾವು ಧೋರಣೆಯನ್ನ ಪ್ರತಿಭಟನೆ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸರ್ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಎಲ್ಲ ಆರೋಪಗಳಿಂದ ಕೇಜ್ರಿವಾಲ್ ಸಿಸೋಡಿಯಾ ಮುಕ್ತಿ. ಕೇಜ್ರಿವಾಲ್ ವಿರುದ್ಧ ಯಾವುದೇ ರೀತಿಯಾದಂತಹ ಸಾಕ್ಷ್ಯಗಳಿಲ್ಲ. पर पूरा भरोसा जताया है अरविंद केजरीवाल ने। आज सत्य की जीत। ರೋಸ್ ಅವೆನ್ಯೂ ಕೋರ್ಟ್ ಇಂದ ಬಿದ್ದಿರುವಂತಹ ಆದೇಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಲ್ಲ ಆರೋಪಗಳಿಂದ ಕೇಜ್ರಿವಾಲ್ ಅವರು ಮುಕ್ತರಾಗಿದ್ದಾರೆ. ಕೇಜ್ರಿವಾಲ್ ಅವರ ವಿರುದ್ಧ ಯಾವುದೇ ರೀತಿಯಾದಂಥ ಸಾಕ್ಷ್ಯ ಇಲ್ಲ. ಯಾಕಂತಂದರೆ ಹೇಳಿ ಕೇಳಿ ಸಹಜವಾಗಿ ಕೇಂದ್ರ ಸರ್ಕಾರ ಈ ED CBI ಇದನ್ನೆಲ್ಲ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅನ್ನುವಂಥ ಆರೋಪ ಮೊದಲಿಂದಲೂ ಕೂಡ ಇತ್ತು. ಈಗ ಸತ್ಯಕ್ಕೆ ಯಾವಾಗಲೂ ಜಯ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ.